ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ತಿರುಮಲ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಪೂಜ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಸಾಮಾನ್ಯವಾಗಿ ತಿಳಿದಿರುವ ತ್ರಿವಿಯವನ್ನು ಮೀರಿ ಅನೇಕ ಆಸಕ್ತಿದಾಯಕ ಅತೀಂದ್ರಿಯ ಸಂಗತಿಗಳು ಇವೆ. ಭಗವಾನ್ ಬಾಲಾಜಿಯ ವಿಗ್ರಹವು ನಿಜವಾದ ಕೂದಲನ್ನು ಧರಿಸಿರುವಂತೆ ಅಥವಾ ಪೂಜೆಗಾಗಿ ಪವಿತ್ರ ವಸ್ತುಗಳು ಸ್ಥಿರವಾಗಿ ಮೂಲವಲ್ಲ. ಇದು ಹೇಗೆ ದೇವತೆಯ ವಿಗ್ರಹವು ಬೆವರು ಮಾಡುವ ಪ್ರವೃತ್ತಿಯನ್ನು ಹೊಂದಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1, ಅಜ್ಞಾತ ಹಳ್ಳಿಯ ರಹಸ್ಯ. ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿರುವ ದೇವತೆಗಳ ಧಾರ್ಮಿಕ ಪೂಜೆಗಾಗಿ ಹೂವುಗಳು, ಬೆಣ್ಣೆ, ಹಾಲು, ಪವಿತ್ರ ಎಳೆಗಳು ಇತ್ಯಾದಿಗಳನ್ನು ತಿರುಪತಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿರುವ ಅಜ್ಞಾತ ಹಳ್ಳಿಯಿಂದ ಪಡೆಯಲಾಗುತ್ತದೆ. ಈ ಪುಟ್ಟ ಗ್ರಾಮವನ್ನು ತನ್ನ ಸ್ವಂತ ಜನರನ್ನು ಹೊರತುಪಡಿಸಿ ಯಾವುದೇ ಹೊರಗಿನವರು ನೋಡಿಲ್ಲ ಅಥವಾ ಭೇಟಿ ನೀಡಿಲ್ಲ. ನಂಬರ್ 2, ದೇವತೆಯ ವಿಗ್ರಹವು ಮಧ್ಯದಲ್ಲಿಲ್ಲ. ತಿರುಪತಿ ಬಾಲಾಜಿ ದೇವರ ವಿಗ್ರಹವು ಗರ್ಭಗುಡಿಯ ಮಧ್ಯದಲ್ಲಿ ನಿಂತಿರುವಂತೆ ಕಾಣಿಸಬಹುದು, ಆದರೆ ತಾಂತ್ರಿಕವಾಗಿ ಅದು ಹಾಗಲ್ಲ. ವಿಗ್ರಹವನ್ನು ವಾಸ್ತವವಾಗಿ ದೇಗುಲದ ಬಲಮೂಲೆಯಲ್ಲಿ ಇರಿಸಲಾಗಿದೆ. ನಂಬರ್ 3, ಬಾಲಾಜಿಯ ನಿಜವಾದ ಕೂದಲು. ಲಾರ್ಡ್ ಬಾಲಾಜಿ ಧರಿಸಿರುವ ಕೂದಲು ರೇಷ್ಮೆಯಂತಹ ನಯವಾದ, ಸಿಕ್ಕುಮುಕ್ತ ಮತ್ತು ಸಂಪೂರ್ಣವಾಗಿ ನೈಜವಾಗಿದೆ. ಈ ದೋಷರಹಿತ ಬೀಗಗಳ ಹಿಂದಿನ ಕಥೆ ಏನೆಂದರೆ, ಲಾರ್ಡ್ ಬಾಲಾಜಿ ಭೂಮಿಯ ಮೇಲಿನ ತನ್ನ ಆಡಳಿತದ ಸಮಯದಲ್ಲಿ ಅನಿರೀಕ್ಷಿತ ಅಪಘಾತದಲ್ಲಿ ತನ್ನ ಕೂದಲನ್ನು ಕಳೆದುಕೊಂಡನು. ನೀಲದೇವಿ ಎಂಬ ಗಾಂಧರ್ವ ರಾಜಕುಮಾರಿಯು ಈ ಘಟನೆಯನ್ನು ತತ್ವರವಾಗಿ ಗಮನಿಸಿ ತನ್ನ ಅದ್ಭುತವಾದ ಮೇಣೆಯ ಭಾಗವನ್ನು ಕತ್ತರಿಸಿದ್ದಳು. ಅವಳು ತನ್ನ ಕತ್ತರಿಸಿದ ಬೀಗಗಳನ್ನು ದೇವರಿಗೆ ನಮ್ರತೆಯಿಂದ ಅರ್ಪಿಸಿದಳು ಮತ್ತು ಅವುಗಳನ್ನು ಅವನ ತಲೆಯ ಮೇಲೆ ನೆಡುವಂತೆ ವಿನಂತಿಸಿದಳು. ಆಕೆಯ ಭಕ್ತಿಗೆ ಮೆಚ್ಚಿದ ದೇವರು ದಯೆಯನ್ನು ಸ್ವೀಕರಿಸಿದನು ಮತ್ತು ಅವನ ದೇಗುಲಕ್ಕೆ ಭೇಟಿ ನೀಡಲು ಮತ್ತು ಅವನ ಕೂದಲನ್ನು ಅವನ ಪಾದಗಳಿಗೆ ಅರ್ಪಿಸುವವನು ಆಶೀರ್ವದಿಸುತ್ತಾನೆ ಎಂದು ಭರವಸೆ ನೀಡಿದ್ದರು. ಅಂದಿನಿಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಮೊದಲು ಅಥವಾ ನಂತರ ದೇವಾಲಯದಲ್ಲಿ ತಲೆ ಬೋಳಿಸಿಕೊಳ್ಳುವ ಸಂಪ್ರದಾಯವಿದೆ. ನಂಬರ್ 4, ಭಗವಾನ್ ಬಾಲಾಜಿಯ ವಿಗ್ರಹದ ಹಿಂದೆ ಸಮುದ್ರದ ಅಲೆಗಳು. ನೀವು ನಂಬಲು ಕೇಳಲು ಬಯಸಬಹುದು, ಆದರೆ ಬದಲಾಗದ ಸತ್ಯವೇನೆಂದರೆ ದೇಗುಲದಲ್ಲಿರುವ ದೇವರ ಪ್ರತಿಮೆಯ ಹಿಂಭಾಗದಲ್ಲಿ ಒಬ್ಬರು ಅವನ ಕಿವಿಯಲ್ಲಿ ಹಾಕಿದ್ದಾರೆ. ಅಗಾಧವಾದ ಸಮುದ್ರದ ಅಲೆಗಳು ಸದ್ದು ಕೇಳಿಸುತ್ತದೆ. ನಂಬರ್ 5, ಶಾಶ್ವತವಾಗಿ ಬೆಳಗುವ ದೀಪಗಳು. ಪರಮಾತ್ಮನ ಪರವಾದ ಭಕ್ತನ ಹೃದಯದ ಬೆಳಕು ಎಂದಿಗೂ ಹಾರುವುದಿಲ್ಲ. ಹಾಗೆಯೇ ತಿರುಪತಿ ಬಾಲಾಜಿ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ವಿಗ್ರಹದ ಮುಂದೆ ಇಡುವ ಮಣ್ಣಿನ ದೀಪಗಳು. ಈ ದೀಪಗಳು ಯಾವಾಗ ಬೆಳಗಿದವು ಮತ್ತು ಯಾರು ಬೆಳಗಿದವರು ಎಂಬುದರ ಬಗ್ಗೆ ಯಾವುದೇ ವಿಶ್ವಾಸಾರ್ಹ ದಾಖಲೆಗಳಿಲ್ಲ. ಬಹಳ ದಿನಗಳಿಂದ ಉರಿದು ಸುಡುತ್ತಲೇ ಇರುತ್ತವೆ ಎಂಬುದು ಮಾತ್ರ ಗೊತ್ತಿರುವ ಸಂಗತಿ. ನಂಬರ್ 6, ವೆಂಕಟೇಶ್ವರ ಸ್ವಾಮಿಯು ಒಮ್ಮೆ ನಿಜವಾಗಿ ಕಾಣಿಸಿಕೊಂಡಿದ್ದನು. 19ನೇ ಶತಮಾನದಲ್ಲಿ ಭಾರತದಲ್ಲಿ ಪ್ರದೇಶದ ರಾಜನು ಘೋರ್ ಅಪರಾಧಕ್ಕಾಗಿ 12 ಜನರಿಗೆ ಮರಣದಂಡನೆ ವಿಧಿಸಿದನು. ಅವರಲ್ಲಿ 12 ಮಂದಿ ಸಾಯುವವರೆಗೂ ಅವರ ಕುತ್ತಿಗೆಯಿಂದ ನೇತಲಾಕಪಟ್ಟರು. ಸಾವಿನ ನಂತರ ಮೃತಪಟ್ಟಗಳನ್ನು ದೇಹವನ್ನು ಬಾಲಾಜಿಯ ದೇವಾಲಯದ ಗೋಡೆಗಳ ಮೇಲೆ ನೇತು ಹಾಕಲಾಯಿತು. ಈ ಸಮಯದಲ್ಲಿ ಆ ದೇವತೆಯೇ ಪ್ರತ್ಯಕ್ಷನಾದ. ನಂಬರ್ 7, ಮಂಜು ಮುಸುಕಿದ ವಿಗ್ರಹವು. ವಿವರಲಾಗದ ಕಾರಣಕ್ಕಾಗಿ ವಿಗ್ರಹದ ಹಿಂಭಾಗವು ಯಾವಾಗಲೂ ತೇವವಾಗಿರುತ್ತದೆ, ಆದರೆ ಪುರೋಹಿತರು ಅದನ್ನು ಒಣಗಿಸಲು ಶ್ರಮಿಸುತ್ತಿದ್ದಾರೆ. ನಿಯಮ ಪುಸ್ತಕದ ಪ್ರಕಾರ ದೇವಾಲಯದ ಅರ್ಚಕರು ಬೆಳಗಿನ ಪೂಜೆಯ ಸಮಯದಲ್ಲಿ ಭಗವಾನ್ ಬಾಲಾಜಿಗೆ ಅರ್ಪಿಸಿದ ಹೂವುಗಳನ್ನು ಗರ್ಭಗುಡಿ ಅಥವಾ ಗರ್ಭಗುಡಿಯಿಂದ ಹೊರಗೆ ಎಸೆಯುವುದಿಲ್ಲ. ಆದ್ದರಿಂದ ಅವುಗಳನ್ನು ವಿಗ್ರಹದ ಹಿಂಭಾಗದಲ್ಲಿ ಹರಿಯುವ ಜಲಪಾತಗಳಿಗೆ ಎಸೆಯಲಾಗುತ್ತದೆ. ಆದಾಗ್ಯೂ ಪುರೋಹಿತರು ಉಳಿದ ದಿನಗಳಲ್ಲಿ ಪವಿತ್ರ ದೇವತೆಯ ಹಿಂಭಾಗವನ್ನು ನೋಡುವುದನ್ನು ತಡೆಯುತ್ತಾರೆ. ಆಶ್ಚರ್ಯವಾಗಿ
ತಿರಸ್ಕರಿಸಿದ ಹೂಗಳನ್ನು ತಿರುಪತಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಯಾರ್ಪೇಡ ಎಂಬ ಸ್ಥಳದಲ್ಲಿ ಕಾಣಬಹುದು. ನಂಬರ್ 8. ವಿಗ್ರಹವು ಪ್ರಬಲವಾದ ರಾಸಾಯನಿಕ ಕ್ರಿಯೆಯಿಂದ ಬದುಕುಳಿಯುತ್ತದೆ ಎಂಬುದು ವೈಜ್ಞಾನಿಕವಾಗಿ ತಿಳಿದಿರುವ ಸತ್ಯವೇನೆಂದರೆ, ಹಸಿ ಕರ್ಪೂರ ಅಥವಾ ಹಸಿರು ಕರ್ಪೂರಂ ಸಿನಿಮೋಹ ಕರ್ಪೂರ ಮರದ ಉತ್ಪಾದನವನ್ನು ಯಾವುದೇ ಕಲ್ಲಿನ ಮೇಲೆ ಅನ್ವಯಿಸಿದಾಗ ಅದು ವಸ್ತುವಿನ ಮೇಲೆ ಬಿರುಕುಗಳು ಮತ್ತು ಬಿರುಕುಗಳಿಗೆ ಕಾರಣವಾಗುತ್ತದೆ. ಆದಾಗ್ಯೂ ಶ್ರೀ ತಿರುಪತಿ ಬಾಲಾಜಿಯ ವಿಗ್ರಹವು ಕರ್ಪೂರದ ಪಾರ್ಶ್ವಶೀಲ ರಾಸಾಯನಿಕ ಕ್ರಿಯೆಗಳಿಗೆ ನಿರೋಧಕವಾಗಿದೆ ಮತ್ತು ಹೆಚ್ಚಿನ ಸಮಯ ವಸ್ತುವಿನಿಂದ ಲೇಪಿತವಾಗಿದ್ದರೂ ಯಾವುದೇ ಗುರುತುಗಳನ್ನು ಹೊಂದಿರುವುದಿಲ್ಲ. ಬೆವರುವ ದೇವತೆ. ನಂಬರ್ 9. ಲಾರ್ಡ್ ಬಾಲಾಜಿಯು ಚಿತ್ರವು ಕಲ್ಲಿನಿಂದ ಕೆತ್ತಲ್ಪಟ್ಟಿರಬಹುದು, ಆದರೆ ಅದು ಸಂಪೂರ್ಣವಾಗಿ ಜೀವದಿಂದ ತುಂಬಿದೆ ಮತ್ತು ತುಂಬ ಜೀವಂತವಾಗಿದೆ. ವರದಿಗಳನ್ನು ನಂಬುವುದಾದರೆ ದೇವಾಲಯದ 3000 ಅಡಿ ಕದ್ದಿದಾದ ಸ್ಥಳದಿಂದಾಗಿ ಸುತ್ತಮುತ್ತಲಿನ ವಾತಾವರಣವು ತಂಪಾಗಿದ್ದರೂ ಸಹ ಪವಿತ್ರ ದೇವತೆಯ ವಿಗ್ರಹವು 110 ಡಿಗ್ರಿ ಫ್ಯಾರನ್ಹೀಟ್ ತಾಪವನ್ನು ನಿರ್ಮಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಅಭಿಷೇಕ ಎಂದು ಕರೆಯಲ್ಪಡುವ ಪವಿತ್ರ ಸ್ನಾನದ ನಂತರ ಬಾಲಾಜಿಯು ಚಿತ್ರದ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಅದನ್ನು ಪುರೋಹಿತರು ರೇಷ್ಮೆ ಬಟ್ಟೆಯಿಂದ ಒರೆಸಬೇಕು. ಗುರುವಾರದಂದು ಪುರೋಹಿತರು ಪವಿತ್ರ ಸ್ನಾನಕ್ಕಾಗಿ ವಿಗ್ರಹದ ಆಭರಣಗಳನ್ನು ತೆಗೆದುಹಾಕಿದಾಗ ಅವರು ಉಷ್ಣತೆಯ ಸಂವೇದನೆಯನ್ನು ಹೊರಬರುತ್ತದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.